ಆದರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಈ ಭಯೋತ್ಪಾದನೆ ಇದೆಯಲ್ಲ, ಭಯೋತ್ಪಾದನೆಯನ್ನು ನಾವು ನಿಗ್ರಹ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ, ಅದನ್ನು ಮೂಲೋತ್ಪಾದನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸೀಜ್ ಫೈರ್ ಆದ ತಕ್ಷಣ ಭಯೋತ್ಪಾದನೆ ಮುಂದುವರಿಸ್ತಕ್ಕಂಥ ಕೆಲಸ ಇಲ್ಲ. ಸೀಜ್ ಫೈರ್ ಆದರೆ ಭಯೋತ್ಪಾದನೆ ಇದ್ದರೆ ಭಯೋತ್ಪಾದನೆಯನ್ನು ಮೂಲೋತ್ಪಾದನೆ ಮಾಡ್ತಕ್ಕಂಥ ಅದಕ್ಕೆ ಎಲ್ಲ ಏನೇನು ಕ್ರಮಗಳು ತಗೋಬೇಕು ಆ ಎಲ್ಲ ಕ್ರಮಗಳನ್ನು ಕೂಡ ತಗೊಳ್ತೀವಿ. ಕರ್ನಾಟಕದಲ್ಲಿ ಮೈಸೂರಿನಲ್ಲಿ 3 ಜನ ಮಕ್ಕಳು ಮಾತ್ರ ಇದ್ದಾರೆ. ಅವರು 6 ವರ್ಷದ ಒಳಗಡೆ ಇರ್ತಕ್ಕಂಥವ್ರು. ಅವರು ಹೋಗಿದ್ರು ಬಾರ್ಡರ್ಗೆ, ಅಲ್ಲಿ ಯಾರು ಇವ್ರನ್ನ ಕರ್ಕೊಂಡು ಹೋಗೋರು ಬರಲಿಲ್ಲ ಅಂತ ಅಂದ್ಬಿಟ್ಟು ವಾಪಸ್ ಬಂದಿದ್ದಾರೆ. 3 ಜನ ಮಕ್ಕಳು ಮಾತ್ರ, 6 ವರ್ಷದ ಒಳಗಡೆ ಇರ್ತಕ್ಕಂಥ 3 ಮಕ್ಕಳು. ಬಿಕಾಸ್ ಇಂಡಿಯನ್ನು ಭಾರತೀಯಳು, ಗಂಡ ಪಾಕಿಸ್ತಾನದವನು, ಮದುವೆ ಆಗಿದೆ, ಇಬ್ಬರಿಗೂ ಮಕ್ಕಳಾಗಿದ್ದಾವೆ. ಆ ಮಕ್ಕಳು ಕರ್ಕೊಂಡು ಹೋಗಿಲ್ಲ ಅಲ್ಲಿಗೆ, ಅಲ್ಲಿ ಹೋದರೂ ಕೂಡ ಯಾರು ಕರ್ಕೊಂಡು ಹೋಗೋಕೆ ಬರಲಿಲ್ಲ ಅಲ್ಲಿ. ಸೊ ಅದಕ್ಕೆ ನಾವು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಕೊಂಡು ಏನು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದೀವಿ. ಅದು ಬಂದಮೇಲೆ ತಾಯಿ ಇಂಡಿಯಾದವಳು, ತಂದೆ ಪಾಕಿಸ್ತಾನದವನು. ಆ ಪಾಕಿಸ್ತಾನಕ್ಕೆ ಹೊಟ್ಟೋಗಿದ್ದಾನೆ ಅವನು ಕರ್ಕೊಂಡು ಹೋಗಲಿಲ್ಲ. ಸೊ ದಿಸ್ ಈಸ್ ದಿ ಈಗ ಒಂದು ವೇಳೆ ಸೀಜ್ ಫೈರ್, ಒಂದು ವೇಳೆ ಅಂದರೆ ಡಿಫೆನ್ಸ್ನವ್ರು ಮಾಡಿದ್ದಾರೆ, ಸೀಜ್ ಫೈರನ್ನು ನಾನು ಅದನ್ನು ವೆಲ್ಕಮ್ ಮಾಡ್ತೀನಿ. ಯಾಕಂತಂದರೆ ಈಗ ಯಾರ್ಯಾರೇ ಆಗಲಿ ಸೀಜ್ ಫೈರ್ ಮಾಡಿದ್ರದ್ದು ನಮ್ಮ ದೇಶದ ಪ್ರಮುಖರುಗಳು, ಅಂದರೆ ಪ್ರಧಾನಮಂತ್ರಿ ಭಾರತ ದೇಶದವರು, ಮತ್ತು ಪಾಕಿಸ್ತಾನದವರು, ಮತ್ತು ಅಧಿಕಾರಿಗಳು, ಸೀನಿಯರ್ ಆಫೀಸರ್ಸ್ ಅವ್ರು ಮಾಡಿದರೆ ಓಕೆ. ವಿ ಡು ನಾಟ್ ವಾಂಟ್ ವಾರ್. ಅದಕ್ಕೆ ನಾನು ಹೇಳಿದೆ ಹಿಂದೆ, ಅದಕ್ಕೂ ಅದೊಂದು ದೊಡ್ಡ ಗಲಾಟೆ ಆಯಿತು. ಅನಿವಾರ್ಯ ಆದರೆ ಯುದ್ಧ ಮಾಡಬೇಕು ಅಂತ. ಇಂಗ್ಲೀಷ್